ರಾಷ್ಟ್ರ ರಾಜಧಾನಿಯಲ್ಲಿ ಒಂದಷ್ಟು ದಿನ ಇದ್ಕೊಂಡು ಸುತ್ತಾಡ್ತೀವಿ ಅಂದಮೇಲೆ ಇಲ್ಲಿರುವ ಒಂದಷ್ಟಾದರೂ ರಾಷ್ಟ್ರೀಯ ಮಹತ್ವವಿರುವ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಬರಬೇಕು ಅನಿಸೋದು ಸಹಜ. ಅಂತಹ 2 ಸಂಸ್ಥೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಈ ಶಾಲಾ ಬಾಲಕರ ಜೊತೆ ಸೇರಿಕೊಂಡು ನಾನು ಕೂಡ ಅವರಷ್ಟು ಉದ್ದ ಇದ್ದಾಗ ದೂರದಲ್ಲಿ ಹೋಗ್ತಾ ಇದ್ದ ರೈಲಿನ ನೋಡಿ ಟಾಟಾ ಮಾಡ್ತಾ ಇದ್ದಿದ್ದು, ಹಾಗೆ ಬಾಲ್ಯದ ಗೆಳೆಯರ ಜೊತೆ ರೈಲಾಟ ಆಡ್ತಿದ್ದನ್ನೆಲ್ಲ ನೆನೆಸ್ಕೊಂಡೆ. ನಾನೀಗ ರಾಷ್ಟ್ರೀಯ ರೈಲು ಸಂಗ್ರಹಾಲಯದಲ್ಲಿದ್ದೀನಿ. ರಾಷ್ಟ್ರೀಯ ಮಹತ್ವವಿರುವಂಥ ಸಂಸ್ಥೆ ಇದು. ಚಾಣಕ್ಯಪುರಿಯ ವಿದೇಶಿ ರಾಯಭಾರಿಯ ಫಾರಿನ್ ಎಂಬಾಸಿ ಆಫೀಸ್ಗಳಿರುವಂಥ ಒಂದು ಭವ್ಯವಾದ ಪ್ರದೇಶದಲ್ಲಿ ಬಹಳ ಭವ್ಯವಾಗಿ ಹಬ್ಬಿಕೊಂಡಿರುವಂಥ ರೈಲ್ವೆ ಮ್ಯೂಸಿಯಮ್ಮು. 1853ನೇ ಇಸ್ವಿಯಿಂದ ಶುರುವಾದಂಥ ಭಾರತೀಯ ರೈಲ್ವೆ ನಂತರದ ದಿನಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳು, ಅಂದರೆ ಅವಾಗೆಲ್ಲ ರಾಜರು ಆಳ್ತಿದ್ದಂಥ ಪ್ರಾಂತ್ಯಗಳಿದ್ವಲ್ಲ, ಅಲ್ಲೆಲ್ಲ ಬೇರೆ ಬೇರೆ ಗೇಜ್ಗಳಲ್ಲಿ, ನ್ಯಾರೋ ಗೇಜು, ಮೀಟರ್ ಗೇಜು, ಸ್ಟ್ಯಾಂಡರ್ಡ್ ಗೇಜ್, ಈ ಥರ ಬೇರೆ ಬೇರೆ ಗೇಜ್ಗಳಲ್ಲಿ ರೈಲ್ವೆ ಝೋನ್ಗಳು ಇದ್ವು. ಅವೆಲ್ಲವೂ ಸ್ವತಂತ್ರ ಬಂದ ನಂತರ ಆ ಎಲ್ಲ ಝೋನ್ಗಳನ್ನು ಭಾರತ ಸರ್ಕಾರದ ಅಧೀನಕ್ಕೆ ತಂದು ಎಲ್ಲ ಗೇಜ್ಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡಿಕೊಂಡು ಬಂದರು. ಎಲ್ಲ ಬ್ರಾಡ್ ಗೇಜ್ ಆಗಿ ಕನ್ವರ್ಟ್ ಮಾಡಿ ಇವತ್ತು ಭಾರತೀಯ ರೈಲ್ವೆಯ ಬಳಿ 65,000 ಕಿಲೋಮೀಟರ್ಗೂ ಮೀರಿದಂಥ ಜಾಲವಿದೆ. ಬನ್ನಿ, ಹಾಗೆ ರೈಲ್ವೆ ಮ್ಯೂಸಿಯಂ ಬಗ್ಗೆ ಹೇಳ್ಕೊಂಡು ನಿಮಗೆ ಮ್ಯೂಸಿಯಂನ ಒಂದು ವರ್ಚುವಲ್ ಟೂರ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಸಂಗ್ರಹಾಲಯದ ಹೊರಾಂಗಣ ಗ್ಯಾಲರಿಯಲ್ಲಿ 4 ಹೆಜ್ಜೆ ಇಡುತ್ತಾ ಇದ್ದ ಹಾಗೆ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರರು ಓಡಾಡ್ತಿದ್ದಂತಹ ರೈಲಿನ ಒಂದು ಐಷಾರಾಮಿ ಬೋಗಿಯನ್ನು ನೋಡೋ ಅವಕಾಶ ಸಿಕ್ತು. ಇದಕ್ಕೆ ಅಂಟ್ಕೊಂಡಂತೆ ಇದ್ದಂಥ ಮಹಾರಾಣಿಯ ಕೋಚು ಮತ್ತು ಅಡುಗೆ ಮನೆಯ ಕೋಚ್ಗಳನ್ನು ಮೈಸೂರಿನ ರೈಲ್ವೆ ಸಂಗ್ರಹಾಲಯದಲ್ಲಿ ನೋಡಬಹುದು. ಗಂಡಬೇರುಂಡ ಲಾಂಛನವನ್ನು ಹೊತ್ತ ಈ ಬೋಗಿಯನ್ನು ದೆಹಲಿಯ ರಾಷ್ಟ್ರೀಯ ರೈಲು ಸಂಗ್ರಹಾಲಯದಲ್ಲಿ ಇಟ್ಕೊಂಡಿದ್ದಾರೆ. 19ನೇ ಶತಮಾನದ ಉಗಿಬಂಡಿಗಳನ್ನು ಕೂಡ ಇಷ್ಟು ಹತ್ತಿರದಿಂದ ನೋಡುವಂಥ ಅವಕಾಶವನ್ನು ಈ ಸಂಗ್ರಹಾಲಯ ನಮಗೆ ಕೊಡುತ್ತೆ. 1925ರ ವೇಳೆಗೆ ಭಾರತದಲ್ಲಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ಗಳ ಸಂಚಾರ ಆರಂಭಗೊಳ್ಳುತ್ತೆ. ಇದು ಆ ಕಾಲದ ಒಂದು ಎಲೆಕ್ಟ್ರಿಕ್ ಲೋಕೋಮೋಟಿವ್. ದೇಶದಲ್ಲಿ ಈಗಲೂ ಸಕ್ರಿಯವಾಗಿರುವಂಥ ಪಾರಂಪರಿಕ ರೈಲು ಮಾರ್ಗಗಳಲ್ಲಿ ಒಂದಾದ ಡಾರ್ಜಿಲಿಂಗ್ ರೈಲು ಮಾರ್ಗದ ಒಂದು ಕುರುಹು ಇದು. ಅಲ್ಲೇ ಪಕ್ಕದಲ್ಲೇ ಇದೆ. 173 ವರ್ಷಗಳ ಇತಿಹಾಸದ ಭಾರತೀಯ ರೈಲ್ವೆಯ ಅನೇಕ ಮಾದರಿಯ ಇಂಜಿನ್ಗಳನ್ನು ನೋಡಬಹುದು. ಹಾಗೆ ಆ ಇಂಜಿನ್ಗಳನ್ನು ತಿರುಗಿಸಲು ಬಳಸುತ್ತಿದ್ದ ಟರ್ನ್ ಟೇಬಲನ್ನು ಕೂಡ ಇಲ್ಲಿಟ್ಟಿದ್ದಾರೆ. 160 ವರ್ಷಗಳ ಬಳಿಕವೂ ಇಂದಿಗೂ ಕೂಡ ಬಹಳ ಸಕ್ರಿಯವಾಗಿ ಇರುವಂತಹ ಒಂದು ಉಗಿಬಂಡಿಯ ಮಾದರಿ ಇದು. ಇಂಥ ಅನೇಕ ಉಗಿಬಂಡಿಗಳನ್ನು, ಹಾಗೆ ಆ ಉಗಿಬಂಡಿಗಳು ಎಳ್ಕೊಂಡು ಹೋಗ್ತಿದ್ದಂಥ ಇಂಥ ಬೇರೆ ಬೇರೆ ಶ್ರೇಣಿಗಳ ಈ ಬೋಗಿಗಳನ್ನು ಕೂಡ ಈ ರೈಲ್ವೆ ಸಂಗ್ರಹಾಲಯದಲ್ಲಿ ನಾವು ನೋಡಬಹುದು. ಭಾರತೀಯ ರೈಲ್ವೆಯ ಈ ಸುದೀರ್ಘ ಪ್ರಯಾಣದ ದಾರಿಯಲ್ಲಿ ನಮ್ಮನ್ನು ಕೊಂಡೊಯ್ಯುವಂಥ ಈ ಹೊರಾಂಗಣ ಪ್ರದರ್ಶನಾಲಯದಲ್ಲಿ 100ಕ್ಕೂ ಹೆಚ್ಚು ಬಗೆಯ ಕುರುಹುಗಳನ್ನು ನಾವು ನೋಡ್ತಾ ಬೇರೆಯದ್ದೇ ಲೋಕದಲ್ಲಿ ಕಳೆದು ಹೋಗ್ಬೋದು. ಹಾಗೂ ಅದು ಕ್ರೇನು. ರೈಲುಗಳು ಹಳಿ ತಪ್ಪಿದಾಗಲೆಲ್ಲ ಅವನ್ನ ಮತ್ತೆ ತೆಗೆದು ಹಳಿಗೆ ಹಾಕೋದಕ್ಕೆ ಬಳಸುವಂಥದ್ದು. ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಂಡ ಬಳಿಕ ಆರಂಭಿಕ ದಶಕದಲ್ಲಿ, ಅಂದರೆ ಆವಾಗಿನ್ನೂ ವಿಮಾನಯಾನ ಇಷ್ಟು ವ್ಯಾಪಕವಾಗಿರಲಿಲ್ವಲ್ಲ, ಆವಾಗ ಭಾರತದ ರಾಷ್ಟ್ರಪತಿಗಳ ಸಂಚಾರಕ್ಕೆ ಅಂತ ಸಜ್ಜುಗೊಳಿಸಿದ್ದಂಥ ಸಲೂನ್ ಇದು. ಒಳಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ನಾನಂತೂ ಈ ಹೊರಾಂಗಣ ಗ್ಯಾಲರಿಯಲ್ಲೇ 3-4 ಗಂಟೆಗಳ ಕಾಲ ಕಳೆದು ಹೋಗಿದ್ದೆ. ಆಮೇಲೆ ಈ ಮ್ಯೂಸಿಯಂ ಎಕ್ಸ್ಪ್ರೆಸ್ ರೈಲು ಹತ್ಕೊಂಡು ಅಬಾಲ ವೃದ್ಧರಾದಿಯಾಗಿ ಎಲ್ಲ ವಯೋಮಾನದ ಭೇಟಿಗಾರರ ಜೊತೆಗೂಡಿ ಅದು ಇನ್ನೊಂದು ಸುಂದರವಾದಂಥ ಅನುಭವ. ಗ್ಯಾಲರಿಯ ಸುತ್ತ ಹೋಗ್ತಾ ಹಾಗೆ ಅಲ್ಲಲ್ಲಿ ಇಟ್ಟಿರುವಂಥ ಇಂಥ ಆಸಕ್ತಿಕರ ವಸ್ತುಗಳನ್ನು ನೋಡ್ತಾ ಅಲ್ಲಿ ಕಳೆದ ಒಂದೊಂದು ನಿಮಿಷದಲ್ಲೂ ನನ್ನನ್ನು ನಾನೇ ಕಳ್ಕೊಂಡ್ಬಿಟ್ಟಿದ್ದೆ.
ಮ್ಯೂಸಿಯಂ ಎಕ್ಸ್‌ಪ್ರೆಸ್‌ನಲ್ಲಿ ಸುತ್ತಾಟ ಮುಗಿತಾ ಇದ್ದ ಹಾಗೆ ಮತ್ತೊಂದು ಅವಿಸ್ಮರಣೀಯ ಅನುಭವ ನನಗಾಗಿ ಕಾಯ್ತಾ ಇತ್ತು. 1907ರಲ್ಲಿ ಪಟಿಯಾಲಾದ ಮಹಾರಾಜ ಭೂಪಿಂದರ್ ಸಿಂಗ್ ಅವರಿಗಾಗಿ ಸಿದ್ಧಪಡಿಸಿದ್ದಂತಹ ಮೋನೋ ರೈಲು ಇದು. ಈ ರೈಲು ಒಂದೇ ಒಂದು ಹಳಿ ಮೇಲೆ ಹೋಗುತ್ತೆ. ಹಾಗೆ ಅಕ್ಕಪಕ್ಕದ ಚಕ್ರಗಳು ಅದರ ಭಾರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತವೆ. ಇದೊಂದು ವಿಶಿಷ್ಟವಾದಂಥ ವಿನ್ಯಾಸ. ಆರಂಭದಲ್ಲಿ ಇವನ್ನ ಕುದುರೆ ಮರಿಗಳು ಎಳಿತಾ ಇದ್ವು, ನಂತರ ಉಗಿಬಂಡಿ ಎಳೆಯೋದಕ್ಕೆ ಶುರು ಮಾಡುತ್ತೆ. 1909ರ ಮಾಡೆಲ್ಲು ಈ ಜರ್ಮನ್ ಉಗಿಬಂಡಿ. ಈ ಉಗಿಬಂಡಿ ಈ ಗಾಡಿಯನ್ನು ಎಳೆಯುತ್ತೆ. 10 ಜನ ಇದರಲ್ಲಿ ಹೋಗಬಹುದು. ಪ್ರತಿ ಗುರುವಾರ ಹಾಗೂ ಶುಕ್ರವಾರಗಳಂದು ಈ ಸಂಗ್ರಹಾಲಯದಲ್ಲಿ ಒಂದು ಸುತ್ತು ಈ ರೈಲಿನಲ್ಲಿ ಓಡಾಡ್ಬೋದು ನಾವು ಕೂಡ. ಅದಕ್ಕೆ ಪ್ರತ್ಯೇಕ ಟಿಕೆಟ್ ಇರುತ್ತೆ. ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟ ನೆನಪಿಗಾಗಿ ಸ್ಮರಣಿಕೆಗಳನ್ನು ಖರೀದಿ ಮಾಡೋದಕ್ಕೆ ಇಲ್ಲೊಂದು ಸ್ಮರಣಿಕೆಗಳ ಅಂಗಡಿಯೂ ಇದೆ. ಇಲ್ಲಿ ರೈಲ್ವೆಯ ಆಕರ್ಷಕ ಸ್ಟ್ಯಾಂಪ್ಗಳು, ಬೇರೆ ಬೇರೆ ಪುಸ್ತಕಗಳು ಹಾಗೂ ಇಂಥ ಟಿ ಶರ್ಟ್ಗಳನ್ನೆಲ್ಲ ಇಲ್ಲಿ ನಾವು ಖರೀದಿ ಮಾಡಬಹುದು. ಹಾಗೆ ರೈಲ್ವೆ ಲೋಕೋಮೋಟಿವ್ಗಳ ಕಿರು ಮಾದರಿಗಳನ್ನು ಕೂಡ ಇಟ್ಟಿದ್ದಾರೆ. ಅವು ಕೊಂಚ ದುಬಾರಿ, ಆದರೆ ಇಲ್ಲಿಗೆ ಬಂದ ನೆನಪಿಗಾಗಿ ಖರೀದಿ ಮಾಡಬಹುದು ಅಂದರೆ ಅವನ್ನು ಕೂಡ ಮಾಡಬಹುದು. ಈ ಥರದವೆ ನೋಡಿ, ವ್ಯಾಪ್ ಇಂಜಿನ್ನ ಕಿರು ಮಾದರಿ. ಹಾಗೆ ಇನ್ನು ಹಳೆಯ ಉಗಿಬಂಡಿಗಳ ಕಿರು ಮಾದರಿಗಳು ಕೂಡ ಇಲ್ಲಿ ಬಹಳ ಆಕರ್ಷಕವಾಗಿರುವಂಥವು ಇದ್ದಾವೆ. ಇಲ್ಲಿಗೆ ಬಂದಾಗ ತಪ್ಪದೇ ನೋಡಲೇಬೇಕಾದಂತಹ ಒಳಾಂಗಣ ಗ್ಯಾಲರಿ. ಒಳಗಡೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ, ಸ್ಥಿರ ಚಿತ್ರಗಳನ್ನು ತಗೊಳ್ಳೋದಕ್ಕೆ ತೊಂದರೆ ಇಲ್ಲ. ಭಾರತೀಯ ರೈಲ್ವೆಯ ಬೇರೆ ಬೇರೆ ಲೋಕೋಮೋಟಿವ್ಗಳು, ಹಾಗೆ ಆ ಬೋಗಿಗಳ ಕಿರು ಮಾದರಿಗಳು, ಟಿಕೆಟ್ಗಳು, ಸಿಗ್ನಲಿಂಗ್ ಉಪಕರಣಗಳು, ಐತಿಹಾಸಿಕ ಛಾಯಾಚಿತ್ರಗಳು, ರೈಲ್ವೆ ನೌಕರರ ಸಮವಸ್ತ್ರಗಳು, ರೈಲುಗಳು ಹೇಗೆ ಚಲಿಸ್ತವೆ ಮತ್ತು ಸಿಗ್ನಲ್ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ, ಹೀಗೆ 10 ಹಲವು ವಿಷಯಗಳ ಬಗ್ಗೆ ಈ ಗ್ಯಾಲರಿ ರೈಲ್ವೆ ಇತಿಹಾಸದ ಬಗ್ಗೆ ಆಸಕ್ತಿ ಇದ್ದವರಿಗೆ ಮತ್ತು ಮಕ್ಕಳಿಗೆ ಬಹಳ ಜ್ಞಾನದಾಯಕವಾಗಿದೆ. ರೈಲು ಸಂಗ್ರಹಾಲಯದಿಂದ ಹೊರಟು ದೆಹಲಿ ಮೆಟ್ರೋದ ನಸುಗೆಂಪು ಮಾರ್ಗವನ್ನು ಹಿಡಿದು ಈ ಬಣ್ಣ ಬಣ್ಣದ ಲೋಕಕ್ಕೆ ಬಂದೆ. ದಿಲ್ಲಿಯ ಅತ್ಯಂತ ವರ್ಣರಂಜಿತವಾದಂತಹ ಮಾರುಕಟ್ಟೆ ಅಥವಾ ಒಂದು ಪ್ರದೇಶದಲ್ಲಿ ನಾನಿದ್ದೀನಿ. ದಿಲ್ಲಿ ಹಾತ್ ಅಂತ. ದೆಹಲಿ ಸರ್ಕಾರ ಏನು ಮಾಡಿದೆ, ದೇಶದ ಬೇರೆ ಬೇರೆ ರಾಜ್ಯಗಳ ಕರಕುಶಲಕರ್ಮಿಗಳು, ಕೈಮಗ್ಗದ ಕರ್ಮಿಗಳು ತಮ್ಮ ಉತ್ಪನ್ನಗಳಿಗೆ ರಾಷ್ಟ್ರ ರಾಜಧಾನಿಯಲ್ಲಿ ಒಂದೊಳ್ಳೆ ಮಾರುಕಟ್ಟೆಯನ್ನು ಕಂಡುಕೊಳ್ಳಿ ಅಂತ ಈ ದಿಲ್ಲಿ ಹಾತ್ ಅನ್ನುವಂಥ ಒಂದು ಮುಕ್ತ ಮಾರುಕಟ್ಟೆ ಪ್ರದೇಶವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. 94ರಲ್ಲಿ ಮೊದಲ ದಿಲ್ಲಿ ಹಾತನ್ನು INA ಅನ್ನುವಂಥ ಒಂದು ಪ್ರದೇಶದಲ್ಲಿ ಶುರು ಮಾಡಲಾಯಿತು. ಇದು ದೆಹಲಿಯ ಮೊಟ್ಟ ಮೊದಲ ದಿಲ್ಲಿ ಹಾತು. ಇನ್ನೂ 2 ದಿಲ್ಲಿ ಹಾತುಗಳು ಪೀತಾಂಪುರ ಮತ್ತು ಜನಕ್ಪುರಿ ಪ್ರದೇಶದಲ್ಲಿ ಇದ್ದಾವೆ. ಇಲ್ಲಿನ ವೈಶಿಷ್ಟ್ಯ ಏನು ಅಂತಂದರೆ, ದೇಶದ ಎಲ್ಲ ರಾಜ್ಯಗಳ, ನಮ್ಮ ಕರ್ನಾಟಕದ ಕಾಣಲಿಲ್ಲ, ಬಟ್ ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಇದೆ, ನಾರ್ತ್ ಈಸ್ಟು, ಪಂಜಾಬು, ಕಾಶ್ಮೀರು, ಬಿಹಾರದು ಮಧುಬನಿ ಪೇಂಟಿಂಗು, ಜೋಧ್ಪುರ, ಉದಯ್ಪುರ, ಗುಜರಾತ್ ಎಲ್ಲ ಪ್ರದೇಶಗಳ ಒಂದು ಪಾರಂಪರಿಕವಾದ ಕರಕುಶಲ ವಸ್ತುಗಳನ್ನು ನಾವು ಇಲ್ಲಿ ಖರೀದಿಸ್ಬೋದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ದೇಶದ ನಾನಾ ಭಾಗಗಳಿಂದ ಬರುವಂತಹ ಸಣ್ಣ ಪುಟ್ಟ ಈ ಕರಕುಶಲ ವಸ್ತುಗಳ ಈ ವರ್ತಕರು ಇರ್ತಾರಲ್ಲ, ಅವರುಗಳಿಗೆ ಬಹಳ ಕಡಿಮೆ ಬಾಡಿಗೆ ದರದಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಅಂಗಡಿಗಳನ್ನು ಹಾಕ್ಕೊಟ್ಟಿದೆ ದೆಹಲಿ ಸರ್ಕಾರ. ಇದರಿಂದಾಗಿ ದೆಹಲಿ ವಾಸಿಗಳಿಗೆ ಹಾಗೆ ದೆಹಲಿಗೆ ಬರುವಂಥವರಿಗೆ ಭಾಳ ಕೈಗೆಟುಕುವಂಥ ದರದಲ್ಲಿ, ಅಥವಾ ನಾವು ಸಾಮಾನ್ಯವಾಗಿ ಆಚೆ ಕಡೆ ಹೋದಾಗ ಏನೇ ಶಾಪಿಂಗ್ ಮಾಡೋದು ತುಂಬ ಕಾಸ್ಟ್ಲಿ ಆಗುತ್ತಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ. ದೇಶದ ಬೇರೆ ಬೇರೆ ಪ್ರದೇಶಗಳ ಕರಕುಶಲ ವಸ್ತುಗಳನ್ನು ತಗೊಳ್ಬೋದು. ಈ ಮೂಲಕ ರಾಷ್ಟ್ರ ರಾಜಧಾನಿಯಾಗಿರುವಂಥ ದೆಹಲಿ ದೇಶದ ಎಲ್ಲ ಪ್ರದೇಶಗಳ ಜೊತೆಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಒಬ್ಬ ಕರಕುಶಲಕರ್ಮಿಗೆ ತನ್ನ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ 15 ದಿನಗಳ ಗರಿಷ್ಠ ಕಾಲಾವಕಾಶವನ್ನು ಮಾತ್ರ ಕೊಡಲಾಗುತ್ತೆ. ಹಾಗಾಗಿ ನೀವು ಪ್ರತಿ ಬಾರಿ ದೆಹಲಿಗೆ ಬಂದಾಗಲೂ ದಿಲ್ಲಿ ಹಾತಿಗೆ ಪದೇ ಪದೇ ಬರ್ತಾ ಇರ್ಬೋದು. ಹಾಗೆ ಪದೇ ಪದೇ ಬಂದಾಗಲೂ ಹೊಸ ಹೊಸ ವಸ್ತುಗಳನ್ನು ಶೋಧಿಸಬಹುದು ಇಲ್ಲಿ.